ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಾಕ್ ಮಿಷನ್ ಪೂರ್ತಿಯಾಗಿ ಡೀಪ್ ಕ್ಲೀನಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಮಿಷಿನು. ಸುಮಾರು ಟೈಮ್ ಆಯಿತು ಫ್ರೆಂಡ್ಸ್ ಕ್ಲೀನ್ ಮಾಡಿ. ಮಾಮೂಲಿ ನಾವು ಬಟ್ಟೆ ಎಷ್ಟೇ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು, ಆದರೆ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ನೋಡಿ ಇಲ್ಲಿ ನಾನೊಂದು 2 ತಿಂಗಳಾಯಿತು ಮಿಷಿನ್ ಓಪನೇ ಮಾಡಿರಲಿಲ್ಲ. ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಫುಲ್ಲು ಧೂಳು, ದಾರ, ಬಟ್ಟೆ ಪುಡಿಗಳೆಲ್ಲ ಸೇರ್ಕೊಬಿಟ್ಟಿದೆ. ಕಾಣಿಸ್ತಾ ಇದೆ ನೋಡಿ. ಅದನ್ನು ಎತ್ತಿ ಇಟ್ಟು ಕ್ಲೀನ್ ಮಾಡೋದು ಅಂದರೆ ತುಂಬ ನನಗೆ ಒಂಥರ. ಬಟ್ಟೆ ಬೇಕಾದರೆ ಎಷ್ಟು ಬೇಕಾದರೂ ಸ್ಟಿಚ್ ಮಾಡ್ಕೋತೀನಿ, ಆದರೆ ಕ್ಲೀನ್ ಮಾಡಬೇಕು ಅಂದರೆ ಯಾಕೋ ಒಂಥರ ಮೂಡೇ ಇರಲ್ಲ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವತ್ತು ನಮ್ಮ ಹಸ್ಬೆಂಡ್ ಫ್ರೀಯಾಗಿದ್ದರು, ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ ನೋಡಿ. ಈ ಥರ ನಾವು ಆದಷ್ಟು ಒಂದು ತಿಂಗಳಿಗೆ ಒಂದು ಸಲ ಆದರೂ ಮಿಷಿನನ್ನು ಈ ಥರ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ. ಆದಷ್ಟು ತಿಂಗಳಿಗೊಂದು ಸಲ, ಈಗ ಸೀಸನಲ್ಲಿ ಬಟ್ಟೆ ಜಾಸ್ತಿ ಇದ್ದಾಗಲ್ಲ ನಮಗೆ ಕ್ಲೀನ್ ಮಾಡೋಕ್ಕೂ ಪುರ್ಸೊತ್ತು ಇರಲ್ಲ. ಆಮೇಲೆ 5-6 ತಿಂಗಳಿಗೊಂದು ಸಲ ಆಯಿಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೂಜಿ ಸೈಡ್ ನಾವು ಇಟ್ಟಿರ್ತೀವಲ್ಲ, ಹೆಮ್ಮಿಂಗ್ ಮಾಡೋಕ್ಕೆಲ್ಲ ಇಟ್ಟಿರ್ತೀವಲ್ಲ, ಆ ಸೈಡಿಂದ ಒಳಗಡೆ ಬಿದ್ದುಬಿಟ್ಟಿದೆ ನೋಡಿ. ಸುಮಾರು ಸೂಜಿಗಳು ಬಿದ್ದಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಇದನ್ನು ಈ ಥರ ನಾವು ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಸಲ ಈ ಥರ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ದಾರಗಳು ಒಳಗಡೆ ಈ ಥರ ದಾರ ಕೊಟ್ಟಿರ್ತಾರೆ. ಇದು ಯಾವುದಕ್ಕಪ್ಪ ಅಂತಂದರೆ, ಕೆಳಗಡೆ ಆಯಿಲನ್ನು ಎಳ್ಕೊಂಡು, ಈ ದಾರದ ಮುಖಾಂತರ ಎಳ್ಕೊಂಡು ಮಿಷಿನ್ನ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುತ್ತೆ. ಇದನ್ನು ನಾವು ಏನು ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲೆಲ್ಲ ದಾರ ಕೊಟ್ಟಿರ್ತಾರೆ. ಇದನ್ನು ಹೀಗೆ ನೀಟಾಗಿ ಮಾಡ್ಕೋಬೇಕು. ನಾನಿಲ್ಲಿ ಕೇಸ್ ಇಲ್ಲಿಂದ ತೆಗೀಲಿಲ್ಲ, ಹಾಗೆ ಇಟ್ಟಿದ್ದೀನಿ. ನೀವು ಕ್ಲೀನ್ ಮಾಡುವಾಗ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೈ ಲೋ ಅಂತ ಕೊಟ್ಟಿರ್ತಾರೆ. ಯಾವತ್ತೂ ಕೂಡ ಹೈಯಲ್ಲೇ ಇರಬೇಕು, ಲೋ ಅಲ್ಲಿ ಇರಬಾರ್ದು.
ನಾವು ಒಂದು 4ರಿಂದ 5 ತಿಂಗಳಿಗೊಂದು ಸಲ ಆಯಿಲ್ ಹಾಕ್ತಾ ಇರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಂದೀಗ ಸ್ವಲ್ಪ ಕೆಳಗಡೆ ಬಂದುಬಿಟ್ಟಿದೆ, ಲೋಗೆ ಬಂದಿದೆ. ನಾನು ನೋಡಿರಲಿಲ್ಲ. ಒಂದು 5 ತಿಂಗಳಾಯಿತು ಆಯಿಲ್ ಹಾಕಿ. ಆದರೆ ಆಯಿಲೇನು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಗಾಗಿ ನಾನು ಅದೇ ಆಯಿಲು ಮಿಷಿನ್ ಮಾತ್ರ ಒಳಗಡೆ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ಲೀನ್ ಮಾಡಿಕೊಂಡು ಹೊಸ ಆಯಿಲ್ ಹಾಕ್ತೀನಿ. ಇದರಲ್ಲಿರೋ ಆಯಿಲ್ ಹಂಗೆ ಇರುತ್ತೆ, ಇಟ್ಟಿದ್ದೀನಿ. ಏನು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇಲ್ಲಿ ಒಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದು ನಮಗೆ ಆಯಿಲ್ ಚೆನ್ನಾಗಿಲ್ಲ ಅಂದಾಗ ಅದನ್ನು ಇಲ್ಲಿ ಮೇಲ್ಗಡೆಯಿಂದ ಓಪನ್ ಮಾಡಿದರೆ ಕೆಳಗಡೆ ಆಯಿಲ್ ಹೋಗುತ್ತೆ. ಆವಾಗ ನಮಗೆ ಅದನ್ನೆಲ್ಲ ನೀಟಾಗಿ ಆಯಿಲ್ ತೆಗೆದು ಹೊಸ ಆಯಿಲು ಹಾಕೋಬೋದು. ನೋಡಿ, ಇಲ್ಲಿ ಈ ಥರ ಸ್ಪಂಜ್ ಥರ ಈ ಥರ ಕೊಟ್ಟಿರ್ತಾರೆ. ಇದನ್ನೆಲ್ಲ ಜೋಪಾನವಾಗಿ ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಒಂಥರ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ನೆಟ್ ಥರ ಕೊಟ್ಟಿರ್ತಾರೆ. ಇದು ಯಾಕಪ್ಪ ಈ ಥರ ನೆಟ್ ಕೊಟ್ಟಿರ್ತಾರೆ ಅಂದರೆ, ನಾವು ಬಟ್ಟೆ ಸ್ಟಿಚ್ ಮಾಡಿರೋ ಪುಡಿಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಮಿಷಿನ್ ಒಳಗಡೆ ಹೋಗದೇ ಇರೋಂಗೆ ಇಲ್ಲಿ ತಡೀತದೆ. ನೋಡಿ, ಇಲ್ಲಿ ನಾನೀಗ ಆಯಿಲ್ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಲ್ವ, ನನ್ನ ಮಾಮೂಲಿ ಇದರಲ್ಲಿರೋ ಆಯಿಲ್ ಚೆನ್ನಾಗೇ ಇದೆ. ಹಾಗಾಗಿ ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇಲ್ಲಿ ಈಗ ಹಾಕ್ತಾಯಿದ್ದೀನಿ ನೋಡಿ. ಜಾಕ್ ಮಿಷಿನ್ದೇ ಆಯಿಲ್ಗಳು ಬರುತ್ತೆ. ಅದನ್ನು ಇಲ್ಲಿ ನೋಡಿ, ಹೈ ಅಂತ ಇದೆಯಲ್ಲ, ಇದರಲ್ಲೇ ಇರಬೇಕು, ಲೋಗೆ ಹೋಗಬಾರ್ದು. ಲೋ ಅಲ್ಲಿದ್ದರೆ ಏನಾಗುತ್ತೆ ಅಂದರೆ ಮಿಷಿನ್ಗೆ ಬೇಕಾದ ಆಯಿಲು ಸರಬರಾಜು ಆಗಲ್ಲ. ಹಾಗಾಗಿ ಮಿಷಿನ್ ಕೆಟ್ಟೋಗುತ್ತೆ. ಹಾಗಾಗಿ ನಾವು ಆದಷ್ಟು ಒಂದು 2 ತಿಂಗಳಿಗೊಂದು ಸಲ ಇದನ್ನು ನೋಡ್ತಾ ಇರಬೇಕು. ಇಲ್ಲಿ ನೋಡಿ, ಎಷ್ಟೊಂದು ಸೂಜಿಗಳೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಸೈಡಲ್ಲಿ ಇಟ್ಟಿರ್ತೀನಿ, ಎಮ್ಮಿಂಗ್ ಮಾಡೋಕ್ಕೆ ಎಲ್ಲ ಇಟ್ಟಿರ್ತಾನಲ್ಲ, ಇಲ್ಲಿಂದ ಒಳಗಡೆ ಬಿದ್ದುಬಿಡುತ್ತೆ. ಕಾಣಿಸ್ತಾ ಇದೆಯಲ್ವಾ, ಸುಮಾರು ಒಂದು 4-5 ಸೂಜಿಗಳು ಒಳಗಡೆ ಬಿದ್ದುಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಈಗ ಎಲ್ಲ ನೀಟಾಗಿದೆ. ಈಗ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ನೋಡಿ, ಇಲ್ಲಿ ಬ್ರಷ್ ಕಾಣ್ತಾ ಇದೆಯಲ್ಲ, ಇಂಥ ಬ್ರಷ್ ಇದ್ದರೆ ನಮಗೆ ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಓಕೆ ಫ್ರೆಂಡ್ಸ್, ಆದಷ್ಟು ಒಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದು ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮೇಲ್ಗಡೆ ಮಾಮೂಲಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.